ನನ್ನ ಎಂಟೈರ್ ಸಿಂಗಪೂರ್ ಟ್ರಿಪ್ ನ ಫ್ರೀ ಆಗಿ ನೋಡ್ದೆ. ಐ ಮೀನ್ ಈ ಜಾಗನು ಫ್ರೀ ಆಗಿ, ಇದು ಕೂಡ ಫ್ರೀ ಆಗಿ ಅಂಡ್ ಇದು ಕೂಡ ಫ್ರೀ ಆಗಿ ನೋಡ್ದೆ. ಹಾಯ್ ಏಂಜಲ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಹಾಲಕ್ಷ್ಮಿ. ನಾನೊಬ್ಳು ಸೋಲೋ ವುಮೆನ್ ಟ್ರಾವೆಲರ್. ರೀಸೆಂಟ್ ಆಗಿ ನಾನು ನನ್ನ ಕಾರ್ಪೊರೇಟ್ ಜಾಬ್ ನ ಕ್ವಿಟ್ ಮಾಡಿ ಫುಲ್ ಟೈಮ್ ಟ್ರಾವೆಲಿಂಗ್ ಶುರು ಮಾಡಿದೀನಿ. ಲಾಸ್ಟ್ ವಿಡಿಯೋದಲ್ಲಿ ಏರ್ಪೋರ್ಟ್ ಇಂದ ಎಕ್ಸಿಟ್ ಆಗದೇನೆ ಏನೇನೆಲ್ಲ ಏರ್ಪೋರ್ಟ್ ಒಳಗಡೆ ಮಾಡಬಹುದು ಅನ್ನೋದನ್ನೆಲ್ಲ ತೋರಿಸಿದೀನಿ. ಇವಾಗ ಒಂದು ಒಳ್ಳೆ ಜಸ್ಟ್ ಊಟನ ಮುಗಿಸಿ ಏರ್ಪೋರ್ಟ್ ಇಂದ ಹೊರಗಡೆ ಹೋಗ್ತಾ ಇದೀನಿ. ಅದು ಫುಲ್ ಫ್ರೀ ಆಗಿ ಸಿಂಗಪೂರ್ನ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದೀನಿ. ಅಂದಾಗೆ ನಾನು ಸುಳ್ಳು ಹೇಳ್ತಿಲ್ಲ. ನಾನ್ ಸಿಂಗಪೂರ್ ಏರ್ಪೋರ್ಟ್ ಇಂದ ಆಚೆ ಹೋಗ್ತಾ ಇದೀನಿ ಅಂಡ್ ವೀಸಾಗ್ ನಾನು ಯಾವುದೇ ರೀತಿ ಪೇ ಮಾಡಿಲ್ಲ. ಹೇಗೆ ಗೊತ್ತಾ, ನನ್ನ ಹತ್ರ ಅಮೆರಿಕನ್ ವೀಸಾ ಇದೆ. ಸೊ ಹಾಗಾಗಿ ನನಗೆ ಸಿಂಗಪೂರಲ್ಲಿ ಅಪ್ ಟು 3 ಡೇಸ್ ವರೆಗೂ ಫ್ರೀ ವೀಸಾ ಪರ್ಮಿಟ್ ನಂಗೆ ಸಿಗುತ್ತೆ. ಫ್ರೀ ವೀಸಾ ಏನೋ ಸಿಕ್ತು, ಬಟ್ ಏರ್ಪೋರ್ಟ್ ಇಂದ ಆಚೆ ಹೋಗಿ ಇದನ್ನೆಲ್ಲ ಹೇಗ್ ಫ್ರೀ ಆಗಿ ನೋಡಕ್ ಸಾಧ್ಯ? ಅದನ್ನ ತಿಳ್ಕೊಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಚೆಕ್ ಮಾಡಿ. ಸಿಂಗಪೂರ್ನ ಟೂರಿಸ್ಟ್ ಅಟ್ರಾಕ್ಷನ್ಸ್ ನೆಲ್ಲ ಫ್ರೀ ಆಗಿ ನೋಡಿದ್ಮೇಲೆ ನಾನ್ ಇಲ್ಲಿ ಸ್ಟೇ ಆಗ್ತಿಲ್ಲ ಅಂತ ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ. ಸೊ ರಿಟರ್ನ್ ಏರ್ಪೋರ್ಟ್ ಗೆ ಬಂದೆ. ಈ ಹೈಯೆಸ್ಟ್ ಇಂಡೋರ್ ವಾಟರ್ ಫಾಲ್ ಅಂಡ್ ಟರ್ಮಿನಲ್ 2 ಅಲ್ಲಿ ಇರೋ ಈ ವಂಡರ್ ಫಾಲ್ ಗೇಟ್ ನ ನೋಡ್ಕೊಂಡು ನನ್ನ ಮುಂದಿನ ದೇಶದ ಫ್ಲೈಟ್ ನ ಕ್ಯಾಚ್ ಮಾಡೋದಕ್ಕೆ ಟರ್ಮಿನಲ್ 1 ಗೆ ರಿಟರ್ನ್ ಬಂದೆ. ಅಂಡ್ ಇಲ್ಲಿ ಲಗೇಜ್ ಕೌಂಟರ್ ಅಲ್ಲಿ ಬ್ಯಾಗ್ ನ ಕಲೆಕ್ಟ್ ಮಾಡಿ ಸಬ್ವೆ ಅಲ್ಲಿ ಒಂದು ಬರ್ಗರ್ ತಗೊಂಡು ಫ್ರೆಶ್ ಆಗಿ ಗ್ಯಾಡ್ಜೆಟ್ಸ್ ನೆಲ್ಲ ಅಲ್ಲೇ ಏರ್ಪೋರ್ಟ್ ಅಲ್ಲೇ ಚಾರ್ಜ್ ಹಾಕೊಂಡು ಮಧ್ಯರಾತ್ರಿ 2 ಗಂಟೆಗೆ ನನ್ನ ಫ್ಲೈಟ್ ಗೆ ಬೋರ್ಡಿಂಗ್ ಆಗಿ ನಾನು ಹೊರಟೆ ತೈವಾನ್ ದೇಶಕ್ಕೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ತೈವಾನ್ ಅಲ್ಲಿ ಮೀಟ್ ಮಾಡೋಣ. ಬಾಯ್.